ದ್ವಾದಶ ರಾಶಿಗಳಲ್ಲಿ 12ನೇ ಹಾಗೂ ಕೊನೆಯ ರಾಶಿ ಅಂದರೆ ಮೀನರಾಶಿ. ವಿಶ್ವಾವಸು ಸಂವತ್ಸರ ಈ ರಾಶಿಯವರ ಜೀವನದ ಮೇಲೆ ಯಾವ್ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಗುರುಜಿ? ಹೌದು, ಪರಿಣಾಮ ಕೊಡುತ್ತೆ. ಶನಿ ಕಾಟ ಇದೆ ಇವರಿಗೆ. ಗುರುಬಲ ಇದ್ದಿರಲೂ ಇಲ್ಲ, ಹೋಗ್ತಾನೂ ಇಲ್ಲ. ಸೊ ಗುರುಬಲ ಇಲ್ಲದ ದಿನಗಳು, ಶನಿ ಕಾಟದ ದಿನಗಳು, ಇದೆಲ್ಲವನ್ನು ವಿವರಿಸೋದಕ್ಕಿಂತ ಮುಂಚೆ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಸಕಲ ಶುಭ ಕಾಮನೆಗಳು. ಮೀನರಾಶಿಯವರು ಬುದ್ಧಿವಂತರಿರ್ತಾರೆ, ತಾಳ್ಮೆಯೂ ಅವರಲ್ಲಿರುತ್ತೆ. ಯಾಕೆಂದರೆ ಈ ರಾಶಿಯ ಮನೆಯ ಯಜಮಾನನೇ ಗುರು. ಆದರೆ ಗುರುವಿನಿಂದಲೇ ಉಪಯೋಗಗಳು ಸಿಗುತ್ತವೆಯೋ ಅನ್ನುವಂಥದ್ದನ್ನು ಗ್ರಹಿಸಿದರೆ ಆ ಒಂದು ಪೂರ್ಣ ಸ್ವರೂಪದ ಒಂದು ಉಪಯೋಗ ಸಿಗಲಿಕ್ಕೆ ಸಾಧ್ಯವಾಗದೇ ಹೋದಂತಹ ದಿನಗಳು ಇದಿರ್ತವೆ. ಈ ರಾಶಿಯಿಂದ 4ನೇ ಮನೆಯಲ್ಲಿ ಆತ ಇರ್ತಾನೆ, ಆದರೆ ಅದು ಗುರುಬಲದ ಮನೆ ಅಲ್ಲ, ಗುರುಬಲ ಸಿಗುವಂಥ ಮನೆ ಅಲ್ಲ. ಗುರುಬಲ ಕಳೆದು ಹೋಗ್ತಾ ಈಗ ಹಿಂದಿನ ವರ್ಷ ಇತ್ತ ಅಂತ ಕೇಳಿದ್ರೆ ಅದೂ ಇರಲಿಲ್ಲ. ಹಾಗೆ ಶನಿ ಕಾಟದ ದಿನಗಳು, ಶನಿ ಕಾಟದಲ್ಲಿ ಮೇನ್ ಅಂತ ಈಗ ಏಪ್ರಿಲ್ನಿಂದ ಇನ್ನು ಕೊನೆಯ 2.5 ವರ್ಷಗಳ, ಇನ್ನು 2.5 ಪ್ರಥಮ 2.5 ವರ್ಷಗಳ ಅವಧಿ ಮುಗಿದು ಇನ್ನು 5 ವರ್ಷಗಳ ಅವಧಿ ಮಿಕ್ಕುಳಿಯುತ್ತೆ. ಈ 5 ವರ್ಷಗಳ ಕಾಲದ ಈ ಶನೈಶ್ಚರನ ಕಾಟ ಏನಿದೆ, ಈ ಶನೈಶ್ಚರನ ಕಾಟ ಅನ್ನುವಂಥದ್ದು ನಾನು ಹಿಂದೆಲ್ಲ ವಿವರಿಸಿದಂತೆ ಶನೈಶ್ಚರ ಮತ್ತು ಚಂದ್ರನ ನಡುವಿನ ತಿಕ್ಕಾಟವಾಗಿರೋದ್ರಿಂದ ಈ ರಾಶಿಯವರಿಗೆ ಒಳಿತನ್ನು ಮಾಡಬೇಕಾದಂತಹ ಚಂದ್ರನಿಗೆ ಅವನ ಕಾಂತಿಯ ಸ್ವರೂಪದಲ್ಲಿ ಕೆಲವು ಏನಾಗುತ್ತೆ, ವಿಪರೀತವಾದಂಥ ವೈರುಧ್ಯಗಳು ಅಲ್ಲಿ ಅಂತರ್ಗತವಾಗುತ್ತೆ. ಪೂರ್ವ ಪುಣ್ಯ ಸ್ಥಾನವನ್ನು ನಿರ್ದೇಶಿಸಬೇಕಾದಂಥ ಆ ಮನೆಯ ಯಜಮಾನನಾದಂಥ ಚಂದ್ರ ಇವರ ಮಕ್ಕಳ ಮೇಲಿನ ಸಂದರ್ಭದ ವಿಚಾರಗಳಲ್ಲಿ ಕೆಲವು ಏನಂತ ದುರ್ಬಲವಾದಂಥ ವಿಚಾರಗಳನ್ನು ತುಂಬೋದಕ್ಕೆ ಅವಕಾಶ ಇರುತ್ತೆ. ಯಾವ ಚಂದ್ರ ಮಕ್ಕಳ ವಿಚಾರದಲ್ಲಿ ಸಂಪೂರ್ಣವಾದಂಥ ಶಕ್ತಿಯನ್ನು ಇವರಿಗೆ ಒದಗಿಸಿಕೊಡಬೇಕೋ ಆ ವಿಚಾರದಲ್ಲಿಯೇ ತಟಸ್ಥನಾಗಿ ಬಿಡುವಂತಹ ಒಂದು ಅನಿವಾರ್ಯ ಸ್ಥಿತಿ ಈ ವರ್ಷ ಇವರಿಗೆ ನೆರವೇರುತ್ತೆ. ಯಾವತ್ತೂ ಜೀವನದಲ್ಲಿ ಒಂದೊಂದು ಘಟ್ಟಗಳು, ಆ ಘಟ್ಟದಲ್ಲಿ ನಾವು ಯಾವುದೋ ಒಂದು ಘಟ್ಟದಲ್ಲಿ ನಾವು ಮದುವೆ ಆಗಬೇಕು, ಯಾವುದೋ ಒಂದು ಘಟ್ಟದಲ್ಲಿ ನಮಗೊಂದು ಕೆಲಸ ಸಿಗಬೇಕು, ಯಾವುದೋ ಒಂದು ಘಟ್ಟದಲ್ಲಿ ಪ್ರಮೋಷನ್ ಸಿಗಬೇಕು, ಯಾವುದೋ ಒಂದು ಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಒಳಿತಾಗಬೇಕು, ನಮಗೆ ಸಂತಾನ ಭಾಗ್ಯ ಸಿಗಬೇಕು. ಈ ಎಲ್ಲ ವಿಚಾರಗಳು ಒಂದೊಂದು ಘಟ್ಟದಲ್ಲಿ, ಅಂದರೆ ಮನುಷ್ಯನ ಜೀವನದ ಸಂದರ್ಭದಲ್ಲಿ ಪ್ರತಿ ಘಟ್ಟಗಳು ಕೂಡ ಬಹಳ ಇಂಪಾರ್ಟೆಂಟ್ ಆದದ್ದೇ. ಹಾಗೆಯೇ ಮಕ್ಕಳ ವಿಚಾರವೂ ಕೂಡ ಇಂಪಾರ್ಟೆಂಟ್ ಆದದ್ದೇ. ಅಂತಹ ಮಕ್ಕಳು ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನುವಾಗ ಕೆಲವು ರೀತಿಯ ವಿಫಲತೆಗಳು ಬಾಧಿಸೋದಕ್ಕೆ ತಂದೆ ತಾಯಿಗಳಲ್ಲಿ ಸಾಧ್ಯತೆಗಳು ಜಾಸ್ತಿ ಅಲ್ಲ, ಅನಿವಾರ್ಯ. ಅದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಬೇಕಾದಂಥದ್ದು. ಆದರೆ ಸುಖ ಸ್ಥಾನದಲ್ಲಿಯೇ ಗುರು ಇರೋದರಿಂದಾಗಿ ಅನೇಕ ರೀತಿಯ ಕಂಟ್ರೋಲ್ಗಳನ್ನು ಇವನು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಶನಿ ಕಾಟದ ಹೊರತಾಗಿಯೂ ಪ್ರಮೋಷನ್ಗಳು ಸಿಗೋದಕ್ಕೆ ಅವಕಾಶಗಳು ಹೇರಳವಾಗಿ ಬರಬಹುದು. ಆದರೆ ಇದು ಪ್ರಮೋಷನ್ ಬಂದಾಗಲೇ ನಮಗೆ ಬೇಕಿರದ ಜಾಗಕ್ಕೆ ವರ್ಗಾವಣೆ ಆಗುವಂಥದ್ದು, ನಮಗೆ ಬೇಕಿರದೇ ಹೋದಂತಹ ನಮ್ಮ ಸಬಾರ್ಡಿನೇಟ್ಸ್ ಆಗಲಿ ಅಥವಾ ನಮಗಿಂತಲೂ ಮೇಲಿನ ಬಾಸ್ಗಳಾಗಲಿ ಸಿಗುವಂಥದ್ದು ಆಗುವುದರ ಮೂಲಕವಾಗಿ ಮಾನಸಿಕವಾದಂತಹ ಕಿರಿಕಿರಿಗಳು ಜಾಸ್ತಿ ಆಗುವುದಕ್ಕೋ, ಯಾಕೆಂದರೆ ಜೀವನದ ಸಂದರ್ಭದಲ್ಲಿ ನಾವು ಒಬ್ಬರೇ ಗೆಲ್ತೀವಿ ಅನ್ನೋದಕ್ಕೆ ನಾವು ಊಹಿಸ್ಕೊಂಡು ಹೊರಟ್ರೆ ಅದು ಸಾಧ್ಯವಾಗೋದಿಲ್ಲ. ನಾವು ಎಲ್ಲಿ ಕೆಲಸ ಮಾಡ್ತೇವೋ ಅಲ್ಲಿ ನಮ್ಮ ಸಬಾರ್ಡಿನೇಟ್ಸ್ ನಮ್ಮನ್ನು ಹೆಲ್ಪ್ ಮಾಡಬೇಕಾಗತ್ತೆ, ಬಾಸ್ ಹೆಲ್ಪ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಪಾಯಿಂಟ್ನಲ್ಲಿ ಕಿರಿಕಿರಿಗಳು ಸ್ಟಾರ್ಟ್ ಆದರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಾನಸಿಕವಾದಂಥ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ. ಹಾಗಾಗಿ ಕೆಲಸದ ಸ್ಥಳದಲ್ಲಿ ವಿಶೇಷವಾದಂತಹ ಒಂದು ನಿಗಾವನ್ನು ಇವರು ಏನು ಮಾಡಬೇಕಾಗತ್ತೆ, ಕೇಂದ್ರೀಕರಿಸಬೇಕಾಗತ್ತೆ. ಆ ಒಂದು ನಿಗಾವನ್ನು ಕೇಂದ್ರೀಕರಿಸುವುದರ ಮೂಲಕವಾಗಿ ಜಾಣ್ಮೆಯ ಮೂಲಕ ತಮ್ಮ ಬಾಸನ್ನಾಗಲಿ ತಮ್ಮ ಸಬಾರ್ಡಿನೇಟ್ಸನ್ನಾಗಲಿ ಇವರು ನಿಯಂತ್ರಣ ಮಾಡಿದಲ್ಲಿ ಅನೇಕ ರೀತಿಯ ಒಳಿತುಗಳನ್ನು ಈ ವರ್ಷ ನಿರೀಕ್ಷೆ ಮಾಡ್ಬೋದು. ಆದರೆ ಹಾಗೆ ನಿಯಂತ್ರಣ ಮಾಡುವಂಥದ್ದು ಸುಲಭದ ಕೆಲಸವಾಗಿರೋದಿಲ್ಲ, ಅದಕ್ಕೊಂದು ಚಾಕಚಕ್ಯತೆ ಬೇಕು. ಅಂತಹ ಚಾಕಚಕ್ಯತೆ ಒದಗಿ ಬರುವಂತಹ ಸಂದರ್ಭಕ್ಕೆ ನಮ್ಮ ಮನಸ್ಸಿನ ಸಂದರ್ಭದ ಶಾಂತಿಯ ಸಂದರ್ಭ ಏನಾಗಿರಬೇಕು, ಅದು ಒಳ್ಳೆಯದಾದ ಸ್ವರೂಪದಲ್ಲಿ ಇದ್ದಿರಬೇಕಾಗತ್ತೆ. ಹಾಗಾಗಿ ಅಲ್ಲಿಯೇ ಮಕ್ಕಳ ವಿಚಾರದಲ್ಲಿ ನಮಗೆ ಕಿರಿಕಿರಿಗಳು ತುಂಬಿಕೊಂಡಂತಹ ಒಂದು ಸಂದರ್ಭ ಬಂದುಬಿಡೋದಕ್ಕೆ ಈ ವರ್ಷ ಜಾಸ್ತಿ ಆದಂಥದ್ದು ಇರ್ತದೆ. ಆಗ ಆ ಒಂದು ನಮ್ಮ ಯಾತನೆ, ಆ ಒಂದು ನಮ್ಮ ಮನೋಸ್ಥಿತಿ ಏನಾಗುತ್ತೆ, ಅದು ಆಫೀಸ್ನಲ್ಲಿಯೂ ಕೂಡ ನಮ್ಮ
ಒಂದು ಮನಸ್ಸಿನ ಒಂದು ಯಾತನೆಯ ವಿಚಾರವಾಗಿ ಆಫೀಸಿನ ವಿಚಾರಗಳಲ್ಲಿ ನಮ್ಮದಾದಂತಹ ಸಂಪೂರ್ಣವಾದಂತಹ ಮನಸ್ಸನ್ನು ತೊಡಗಿಸ್ಕೊಳ್ಳೋದಕ್ಕೆ ಕಷ್ಟಕರವಾದಂತಹ ಸ್ಥಿತಿಗತಿಗಳು ಬಂದುಬಿಡ್ಬೋದು. ಈಗ ಕಷ್ಟಕರವಾದ ಸ್ಥಿತಿಗತಿಗಳಿಂದ ಏನಾಗುತ್ತೆ, ನಮಗೆ ಅನೇಕ ರೀತಿಯ ಶತ್ರುಗಳು ನಿರ್ಮಾಣವಾಗಿ, ಅಂದರೆ ಎಲ್ಲಿ ಕೆಲಸದ ಸ್ಥಳವೋ ಅಲ್ಲೇ ಶತ್ರುಗಳ ನಿರ್ಮಾಣವಾಯಿತು ಅಂತಾದರೆ ಬದುಕು ಯಾತನಾಮಯವಾದಂಥ ಸ್ವರೂಪವನ್ನು ಪಡೆಯುತ್ತೆ. ಈ ಬಗೆಗಾಗಿ ಅನೇಕ ರೀತಿಯ ವಿಚಾರದಲ್ಲಿ ಮೀನರಾಶಿಯವರು ತಮ್ಮದೇ ಆದಂತಹ ಸ್ವರೂಪದಲ್ಲಿ, ತಮ್ಮದೇ ಆದಂಥ ರೀತಿಯಲ್ಲಿ ಈ ಎಲ್ಲ ಸಂಗತಿಗಳನ್ನು ನಿಯಂತ್ರಿಸುವ ಒಂದು ಜಾಣ್ಮೆಯನ್ನು, ತಾಳ್ಮೆಯನ್ನು ತೋರಿಸಬೇಕಾದಂಥದ್ದು ಈ ವರ್ಷ ಅನಿವಾರ್ಯವಾಗಿರುತ್ತೆ. ಹಾಗೆಯೇ ಇವರ ಆರ್ಥಿಕತೆಯನ್ನು ಒಳಿತಿಗೆ ಸಾಗಿಸಿಕೊಂಡು ಹೋಗಬೇಕಾದಂತಹ ಮಂಗಳ ಇವರಿಗೆ ಜೀವನದ ಸಂದರ್ಭದಲ್ಲಿ ಆರ್ಥಿಕತೆಯ ಬಗೆಗಾಗಿನ ಒಂದು ವಿಶೇಷತೆಯನ್ನು, ಒಂದು ವಿಶೇಷ ಸ್ವರೂಪದಲ್ಲಿ ಒಂದು ಸಕಾರಾತ್ಮಕವಾದ ಶಕ್ತಿಯಾಗಿ ಮಾರ್ಪಡಿಸುವಲ್ಲಿ ತನ್ನದೇ ಆದಂತಹ ಸಹಾಯವನ್ನು ಕೊಡ್ತಾನೆ. ಹಾಗಾಗಿ ಆರ್ಥಿಕ ವಿಚಾರಗಳಲ್ಲಿ ಅಷ್ಟೊಂದು ರೀತಿಯ ಯೋಚನೆಯನ್ನು ಮಾಡಬೇಕಾದಂಥದ್ದು ಇರದೇ ಹೋದರೂ ಕೂಡ ಈ ರಾಶಿಯವರಿಗೆ ನಷ್ಟದ ಮನೆ ಯಜಮಾನನಾಗಿ ಶನೈಶ್ಚರ ಇದ್ದಿರೋದರಿಂದಲೂ ಆ ಶನೈಶ್ಚರ ಇವರ ರಾಶಿಗೆ ಬಂದುದರ ಕಾರಣಕ್ಕಾಗಿಯೂ ಇನ್ನೂ ಉಳಿದಂತಹ 5 ವರ್ಷಗಳ ಸಂದರ್ಭದಲ್ಲಿ ಅನೇಕ ನಷ್ಟಗಳನ್ನು ಎದುರಿಸಬೇಕಾದಂತಹ ಸಂದರ್ಭಗಳು ಬಂದುಬಿಡಬಹುದು. ಆರ್ಥಿಕವಾಗಿ ಅಂದರೆ ನೋಡಿ, ನಮ್ಮ ಹತ್ರ 10 ಕೋಟಿ ಹಣ ಇದ್ದಿರಬಹುದು, 9 ಕೋಟಿ ಹಣ ನಷ್ಟವನ್ನು ಅನುಭವಿಸಲ್ಪಡುವಂಥ ಒಂದು ಸ್ಥಿತಿ ಬಂದುಬಿಡ್ತು ಅಂತಾದರೆ 1 ಕೋಟಿ ಹಣ ಇದ್ದರೂ ಕೂಡ ಈ ಹಣ ಕಡಿಮೆಯೇನೋ ಅನ್ನುವಂತಹ ಒಂದು ವ್ಯಾಕುಲತೆ ಅಥವಾ ಒಂದು ಏನು ಗಾಬರಿ ಏನಿದೆ ಅದು ಉಂಟಾಗೋದಕ್ಕೆ ಬೇಕಾದಂತಹ ಸಂದರ್ಭ ನಿರ್ಮಾಣವಾಗಿಬಿಡ್ಬೋದು. ಹಾಗಾಗಿ ನಷ್ಟದ ವಿಚಾರದಲ್ಲಿ ಬಹಳಷ್ಟು ಎಚ್ಚರದಲ್ಲಿರಬೇಕು. ನಷ್ಟದ ಮನೆಯ ಅಧಿಪತಿಯೇ ಶನೈಶ್ಚರ ಕಾಟವನ್ನು ಕೊಡ್ತಾ ಇರುವವನಾಗಿರೋದ್ರಿಂದ ಈ ನಷ್ಟದ ಬಗೆಗಾಗಿ ಯಾವ ಕೆಲಸದಲ್ಲಿ ನೀವು ಮಗ್ನರಾಗಿರ್ತೀರೋ ಅಲ್ಲಿ ಹಣಕಾಸಿನ ವಿಚಾರ ಬಂತು, ಆದರೆ ಯಾವುದೇ ಒಂದು ಒಡಂಬಡಿಕೆ ವಿಚಾರದಲ್ಲಿ, ಕಾಗದ ಪತ್ರಗಳ ವಿಚಾರದಲ್ಲಿ ಸಿಗ್ನೇಚರನ್ನು ಹಾಕುವಂಥದ್ದಿದೆ ಅಂತಾದರೆ ಅಲ್ಲಿ ಬಹಳ ಎಚ್ಚರವನ್ನು ನಿರ್ವಹಿಸಿ ಸಿಗ್ನೇಚರನ್ನು ಮಾಡುವಂತಹ, ಯಾಕೆಂದರೆ ನಮ್ಮ ಸಿಗ್ನೇಚರ್ ಹೇಳುವಂಥದ್ದು ಯಾವುದೋ ಒಂದು ಗಡಿಬಿಡಿಯಲ್ಲಿ ನಾನು ಹಾಕಿದೆ, ಯಾವುದೋ ಒಂದು ಒತ್ತಡ ಬಂತು ಹಾಗಾಗಿ ನಾನು ಹಾಕಿದೆ, ಯಾವುದೋ ಒಬ್ಬರು ಎಲ್ಲೋ ಒಂದು ದೂರದಿಂದ ರಾಜಕಾರಣಿಗಳು ಅಥವಾ ನಮ್ಮ ಬಾಸು ನಮಗೆ ಫೋನ್ ಮಾಡಿದರು, ಆ ಫೋನ್ ಮಾಡಿದ್ದರಿಂದಾಗಿ ಅವರ ಕನ್ಸೆಂಟು ಯಾವಾಗಲೂ ಅವರ ಕನ್ಸೆಂಟುಗಳು ಒಂದು ಬರಹದ ಸ್ವರೂಪದಲ್ಲಿ ಅಥವಾ ಸಿಗ್ನೇಚರ್ ಸ್ವರೂಪದಲ್ಲಿ ಇದ್ದರೆ ಮಾತ್ರ ಆ ಒಂದು ರಿಸ್ಕನ್ನು ತಗೊಳ್ಬೇಕಾದಂತಹ ವಿಚಾರಕ್ಕೆ ಮುಂದಾಗಬೇಕು. ಅದಿಲ್ಲದೆ ಹೋದರೆ ನಾನು ಫೋನ್ನಲ್ಲಿ ಅವರು ಹೇಳಿದರು, ಫೋನ್ನಲ್ಲಿ ಹೇಳಿದ್ದನ್ನು ನಾನು ಶಿರಸಾವಹಿಸಿದೆ ಅಂತ ಹೇಳಿದರೆ ಅವರು ನಂತರ ಜವಾಬ್ದಾರಿಯ ವಿಚಾರ ಬಂದಾಗ ಈ ಒಂದು ಜವಾಬ್ದಾರಿಯಿಂದ ಅವರು ಜಾರಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಸೈನ್ ಹಾಕಿದಂತಹ ಯಾವ ವ್ಯಕ್ತಿ ಇದ್ದಾನೋ, ಈ ಮೀನರಾಶಿಯ ವ್ಯಕ್ತಿಗಳಿರ್ತಾರೋ ಅವರು ಅಪಾಯಕ್ಕೆ ಸಿಲುಕು ಹಾಕಿಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ಇವತ್ತು ಅನೇಕ ರೀತಿಯ ರಾಜಕೀಯ ಹಗರಣದ ಸಂದರ್ಭ ಬಂದಾಗ ನಾವೆಲ್ಲ ದಿನನಿತ್ಯದ ಸಂದರ್ಭದಲ್ಲಿ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು, ಯಾವುದೋ ಒಂದು ನಿಗಮದ ಹಣ ಪೋಲಾಯಿತು, ಯಾವುದೋ ಒಂದು ಸ್ವರೂಪದಲ್ಲಿ ಅದು ಹೊರ ಹೋಯಿತು, ಅದಕ್ಕೆ ನಾನು ಭಯದಿಂದ ಇದಕ್ಕೆ ನಾನೇ ಕಾರಣನಾಗಬಹುದು, ನಾಳೆ ನಾನೇ ತೊಂದರೆ ಒಳಗಾಗಬಹುದು ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದೋ ಅಥವಾ ಇನ್ಯಾವುದೋ ಸ್ವರೂಪದಲ್ಲಿ ತೊಂದರೆಗಳನ್ನು ತಂದುಕೊಂಡಿದ್ದೋ, ಇವೆಲ್ಲ ವಿಚಾರಗಳನ್ನು ನಾವು ದಿನನಿತ್ಯದ ಒಂದು ಸಾಮಾಜಿಕ ಸಂದರ್ಭಗಳಲ್ಲಿ, ರಾಜಕೀಯ ಸಂದರ್ಭಗಳಲ್ಲಿ ನೋಡ್ತಾನೆ ಇರ್ತವೆ. ಇಂತಹ ವಿಚಾರಗಳು ನೆರವೇರೋದಕ್ಕೆ ಸಾಧ್ಯವಾಗಬಹುದಾದಂಥ ಸನ್ನಿವೇಶ ನಿರ್ಮಾಣವಾಗಿಬಿಡಬಹುದು. ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ, ಪರ್ಟಿಕ್ಯುಲರ್ಲಿ ಮಕ್ಕಳ ಬಗೆಗಾಗಿಯೂ ಹಣಕಾಸಿನ ವಿಚಾರದಲ್ಲಿಯೂ, ಹಣಕಾಸಿನ ವಿಚಾರ ವೈಯಕ್ತಿಕವಾಗಿ ಒಳ್ಳೆಯ ನೆಲೆಯಲ್ಲಿ ಸಿದ್ಧಿಸಬಹುದಾದಂತಹ ಒಂದು ಘಟಕವಾದರೂ ಕೂಡ ಇವರ ಜವಾಬ್ದಾರಿಯುತವಾದಂಥ ಕೆಲಸದ ಸ್ಥಳದಲ್ಲಿ ಹಣಕಾಸಿನ ವಿಚಾರವನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ನಾಳಿನ ತೊಂದರೆಯ ಒಂದು ಬೆಂಕಿಯ ಸ್ವರೂಪದ ಆ ಒಂದು ಭಗ್ಗಂತ ಉರಿಯುವಂತಹ ಜ್ವಾಲೆಯಾಗಿ ಅದು ನಿಲ್ಲಬಾರದು ಅನ್ನುವಂಥದ್ರ ಬಗ್ಗೆ ಎಲ್ಲ ಕೆಲಸಗಳಿಗೆ ತಮ್ಮ ಒಂದು ಅಂಕಿತವನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಸರ್ವತ್ರವಾದಂಥ ಎಚ್ಚರದಲ್ಲಿರಬೇಕು. ಹಾಗಾಗಿ ಕೇವಲ 2.5 ವರ್ಷಗಳು ಮಾತ್ರ ಶನೈಶ್ಚರನ ಕಾಟದ ದಿನಗಳು ಕಳೆದಿವೆ. ಇನ್ನೂ 5 ವರ್ಷಗಳ ಕಾಲ ಇದು ನಿಮ್ಮನ್ನು ಕಾಡುವಂಥದ್ದಕ್ಕೆ ಇದು ತನ್ನದೇ ಆದಂತಹ ವ್ಯಾಪ್ತಿಯಲ್ಲಿ ಆ ಉರುಳನ್ನು ನಿಮ್ಮ ಕುತ್ತಿಗೆಗೆ ಸುತ್ತಿದೆ. ಆದರೆ ಅದನ್ನು ನಿಮ್ಮ ಬೌದ್ಧಿಕ ಮಟ್ಟದ ಒಂದು ಎಲ್ಲ ರೀತಿಯ ಎಚ್ಚರದಿಂದ ಹಾಗೆಯೇ ನ್ಯಾಯಯುತವಾದ ನಡೆಯಿಂದ ನೀವು ಅದನ್ನು ನಿಯಂತ್ರಿಸುವಂಥ ಒಂದು ಶಕ್ತಿಯನ್ನು ಪಡಿಬೇಕು. ಈ ಒಂದು ನ್ಯಾಯಯುತವಾದ ನಡೆಯಿಂದ ಮತ್ತು ಬೌದ್ಧಿಕ ಮಟ್ಟದಿಂದ ಇವೆಲ್ಲವನ್ನು ನಿಯಂತ್ರಿಸಿದರೆ ಅಂತಾದರೆ ಸುಖದ ಸ್ಥಳದಲ್ಲಿಯೇ ನಿಮ್ಮ ಮನೆಯ ಯಜಮಾನನಾದಂಥ ಗುರು ಇರೋದರಿಂದ ಸುಖದ ವಿಚಾರದಲ್ಲಿ ವ್ಯತ್ಯಯಗಳು ಆಗೋದಕ್ಕೆ ಸಾಧ್ಯತೆಗಳಿರೋದಿಲ್ಲ. ಆದರೂ ಕೂಡ ಮಕ್ಕಳ ಬಗೆಗಿನ ವಿಚಾರದಲ್ಲಿ ಬಹುತೇಕವಾದಂತಹ ದೊಡ್ಡ ಎಚ್ಚರವನ್ನು ನಿರ್ವಹಿಸಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಅದನ್ನು ನಿರ್ವಹಿಸಿ ಮತ್ತು ಒಳ್ಳೆಯದಕ್ಕೆ ದಾರಿಯನ್ನು ಮಾಡಿಕೊಡಿ ಅಂತ ಹೇಳ್ತಾ ಇದ್ದೇನೆ. ಮೀನರಾಶಿಯ ಶುಭ ಅಶುಭ ಫಲಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.